ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಜ್ಯದ ಕೈಮಗ್ಗ ನೇಕಾರರಿಗೆ ಪ್ರೋತ್ಸಾಹ ಹಾಗೂ ದೇಶಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಲು ಸರ್ಕಾರದಿಂದ ಹಲವು ಕ್ರಮ. ರಾಜ್ಯದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿ, ಹಿಂದುಳಿದ ಆಯೋಗದಿಂದ ಡಿಜಿಟಲ್ ಸಮೀಕ್ಷೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಗ್ರ ಅಧ್ಯಯನ ವರದಿ ಅಕ್ಟೋಬರ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ. ಇಂದು ವರಮಹಾಲಕ್ಷ್ಮಿ ಹಬ್ಬ, ನಾಡಿನಾದ್ಯಂತ ಕಳೆಗಟ್ಟಿದ ಸಂಭ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೈಮಗ್ಗ ನೇಕಾರರು ತಯಾರಿಸುವ ಸ್ವದೇಶಿ ಸಂಕೇತದ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಿ ಅವರಿಗೆ ಪ್ರೋತ್ಸಾಹ ನೀಡಲು ಸರ್ಕಾರ ಯೋಜಿತ ಪ್ರಯತ್ನ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ಪ್ರಕಟಿಸಿರುವ ಮುಖ್ಯಮಂತ್ರಿ, ರೇಷ್ಮೆ, ಹತ್ತಿ ಮತ್ತು ಉಣ್ಣೆ ಕ್ಷೇತ್ರದ ಕೈಮಗ್ಗ ನೇಕಾರರ ನೈಪುಣ್ಯತೆ, ತಾಂತ್ರಿಕತೆ ಮತ್ತು ಉತ್ಕೃಷ್ಟತೆಗಾಗಿ ಕೈಮಗ್ಗ ನೇಕಾರರಿಗೆ ರಾಜ್ಯಮಟ್ಟದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ನೇಕಾರರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಕಾಯಕ ಜೀವಿಗಳ ಸರ್ವತೋಮುಖ ಪ್ರಗತಿ ತಮ್ಮ ಸರ್ಕಾರದ ಆದ್ಯತೆ ಎಂದಿದ್ದಾರೆ. ತಮ್ಮ ಶ್ರಮದ ಮೂಲಕ ಈ ಬಾರಿ ಪ್ರಶಸ್ತಿಯ ಮೆರುಗು ಹೆಚ್ಚಿಸಿದ ಎಲ್ಲ ನೇಕಾರರನ್ನು ಅವರು ಅಭಿನಂದಿಸಿದ್ದಾರೆ. 1905 ಆಗಸ್ಟ್ 7ರಂದು ನಡೆದ ಸ್ವದೇಶಿ ವಸ್ತ್ರ ಚಳವಳಿಯ ಸ್ಮರಣಾರ್ಥ 11ನೇ ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಾಯಿತು. 120 ವರ್ಷಗಳ ಹಿಂದೆ ಸ್ವದೇಶಿ ಚಳವಳಿಯಲ್ಲಿ ಪ್ರಮುಖ ಪಾತ್ರವಹಿಸಿದ್ದ ಬಾಲಗಂಗಾಧರ ತಿಲಕ್, ಬಾಪೂಜಿ, ಲಾಲಾ ಲಜಪತ್ ರಾಯ್ ಮೊದಲಾದ ಮಹನೀಯರ ಸೇವೆಯನ್ನು ಸ್ಮರಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕೈಮಗ್ಗದ ಅಗಾಧ ಪರಂಪರೆ, ನಿಖರ ಕೌಶಲ, ಪರಿಸರ ಸ್ನೇಹಿಯಾಗಿ ಗ್ರಾಮೀಣ ಗೃಹ ಉತ್ಪಾದನೆ ಇವೆಲ್ಲವನ್ನೂ ತನ್ನೊಳಗೆ ನೇಯ್ದುಕೊಂಡಿರುವ ಭಾರತೀಯ ಕೈಮಗ್ಗ ವಸ್ತ್ರಗಳು ರಾಷ್ಟ್ರದ ಘನತೆ ಮತ್ತು ಸಂಸ್ಕೃತಿಯ ಪ್ರತೀಕ ಎಂದೇ ಪರಿಗಣಿತ ರಾಷ್ಟ್ರೀಯ ವಸ್ತ್ರ ಖಾದಿ ಎನಿಸಿದೆ. ಕೈಮಗ್ಗದ ಉತ್ಪನ್ನಗಳನ್ನು ಹೆಚ್ಚು ಹೆಚ್ಚು ಬಳಸಿ ನೇಕಾರಿಕೆಯನ್ನು ಪ್ರೋತ್ಸಾಹಿಸೋಣ, ಕೈಮಗ್ಗದ ಬಟ್ಟೆಗಳ ಮಹತ್ವವನ್ನು ಇತರರಿಗೂ ತಿಳಿಸೋಣ ಎಂದು ಖಾದಿ ಕಾರ್ಯಕರ್ತರು ಸಂಕಲ್ಪಿಸಿದ್ದಾರೆ. ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆ ಹಾಗೂ ಕೈಗಾರಿಕೆಗಳ ಶ್ರೇಯೋಭಿವೃದ್ಧಿಗೆ ಕೇಂದ್ರ ಸರ್ಕಾರ ಓವರ್ ಡ್ರಾಫ್ಟ್ ಸೌಲಭ್ಯದ ಕಡಿಮೆ ಬಡ್ಡಿದರದ ಸಾಲ ಸೌಲಭ್ಯ ಜಾರಿಗೊಳಿಸಿದೆ. ಕೈಮಗ್ಗದ ಖಾದಿ ವಸ್ತುಗಳನ್ನು ಧಾರವಾಡದಲ್ಲಿ ಪ್ರಚುರಪಡಿಸುತ್ತಿರುವ ವಸ್ತ್ರಕುಟಿ ಉದ್ದಿಮೆಯ ಸಂಚಾಲಕಿ, ಯೋಜನೆಯ ಫಲಾನುಭವಿ ಕಮಲಾ ಚೇತನ್ ದೇಶಪಾಂಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. 2018 ಆಗಸ್ಟ್ 15ರಂದು ನಮ್ಮ ವಸ್ತ್ರಕುಟಿ ಪ್ರಾರಂಭ ಆಯಿತು. ಕೈಮಗ್ಗದಿಂದ ತಯಾರಿಸಿದ ಮತ್ತು ಶುದ್ಧ ಹತ್ತಿ ಬಟ್ಟೆಯಿಂದ ತಯಾರಿಸಿದ ಉಡುಪುಗಳನ್ನ ನಾವಿಲ್ಲಿ ಮಾರಾಟ ಮಾಡ್ತೀವಿ. ಗಜೇಂದ್ರಗಡ, ಮೂಡಲ್ಗಿ, ಗುಳೇದಗುಡ್ಡ ಕೈಮಗ್ಗದಿಂದ ಉತ್ಪಾದನೆ ಆಗುವ ಬಟ್ಟೆಗಳಿಂದ ವಸ್ತ್ರಕುಟಿ ಮತ್ತು ಉಡುಗೆ ಅನ್ನೋ 2 ಬ್ರಾಂಡ್ಗಳಲ್ಲಿ ಉಡುಗೆಗಳನ್ನ ತಯಾರಿಸ್ತಿದ್ದೀವಿ. ನಮ್ಮ ದೇಶದ ಇತರೆ ಭಾಗಗಳಲ್ಲಿ ಉತ್ಪಾದನೆ ಆಗುವ ಇಕತ್ ಬಟ್ಟೆ, ಕಲಂಕಾರಿ ಬಟ್ಟೆ, ಪಶ್ಚಿಮ ಬಂಗಾಳದ ಕೈಮಗ್ಗದ ಬಟ್ಟೆಯನ್ನು ನಮ್ಮ ಉಡುಗೆಗೆ ಉಪಯೋಗಿಸಿಕೊಳ್ಳುತ್ತಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ 30 ಜನ ನೇಕಾರರು ನಮಗಾಗಿ ದುಡಿಯುತ್ತಿದ್ದಾರೆ. ನಾವು ಬೆಂಗಳೂರು ಮತ್ತು ಹೆಗ್ಗೋಡಿನಲ್ಲಿ ಸಿದ್ಧ ಉಡುಪುಗಳನ್ನ ತಯಾರಿಸುತ್ತಿದ್ದೀವಿ. 20 ಜನರಿಗೆ ಉದ್ಯೋಗದ ಅವಕಾಶ ಸಿಕ್ಕಿದೆ. ಕೇಂದ್ರದ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರಿನರ್ಸ್ CGTMSE ಅನ್ನೋ ಸ್ಕೀಮ್ನಲ್ಲಿ ನಾವು ಸಾಲ ಪಡೆದುಕೊಂಡು ಈ ಉದ್ಯೋಗವನ್ನ ಬೆಳೆಸುತ್ತಿದ್ದೇವೆ. ಇದರಿಂದ ನಮಗೆ ಮತ್ತು ನೇಕಾರರಿಗೆ ಹಾಗೂ ಉಡುಪು ತಯಾರಿಕರಿಗೆ ಮತ್ತು ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವ 3 ಜನರಿಗೆ ತುಂಬಾ ಸಹಾಯ ಆಗಿದೆ. ತಯಾರಾದ ಈ ಉಡುಪುಗಳನ್ನ ಧಾರವಾಡ, ಪಾಂಡಿಚೇರಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಮುಂತಾದ ಊರುಗಳಲ್ಲಿರುವ ಮಳಿಗೆಗಳಿಗೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡುತ್ತಿದ್ದೇವೆ. ಧನ್ಯವಾದಗಳು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಬಗ್ಗೆ ಡಿಜಿಟಲ್ ಸಮೀಕ್ಷೆ ನಡೆಸಲಿದೆ ಎಂದು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರದಿ ಕುರಿತು ಚರ್ಚಿಸಿ ನಿರ್ಣಯಿಸಲು ಇದೇ 16ರಂದು ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಂದರು. ವಿವಾಹಿತ ಮಗಳಿಗೂ ಅನುಕಂಪದ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ನಿಯಮ ಬದಲಾವಣೆ ಮಾಡಲು ಸಂಪುಟ ಸಮ್ಮತಿಸಿದೆ.
ಕಾರ್ಮಿಕರ ಭವಿಷ್ಯ ನಿಧಿ ಮಾರ್ಗಸೂಚಿ ಅನ್ವಯ ಕರ್ನಾಟಕ ಕಾರ್ಮಿಕರ ವಿಮಾ ಸಂಸ್ಥೆ ಸ್ಥಾಪನೆಯಾಗಲಿದೆ. ರಾಜ್ಯದ ಹಲವು ಪಟ್ಟಣ ಪಂಚಾಯಿತಿ ಪುರಸಭೆಗಳನ್ನು ಮೇಲ್ದರ್ಜೆಗೇರಿಸುವ ಪ್ರಸ್ತಾವಕ್ಕೆ ತಾತ್ವಿಕ ಒಪ್ಪಿಗೆ ದೊರೆತಿದೆ ಹಾಗೂ ಇದೇ 11ರಿಂದ ಸಮಾವೇಶಗೊಳ್ಳಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ 18 ವಿಧೇಯಕಗಳನ್ನು ಮಂಡಿಸಲು ಸಚಿವ ಸಂಪುಟ ಸಹಮತಿಸಿದೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಪ್ರತಿದಿನ ನಿಮಗಾಗಿ 7 ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ. 4 ಪ್ರದೇಶ ಸಮಾಚಾರ ಹಾಗೂ 3 ರಾಷ್ಟ್ರೀಯ ವಾರ್ತೆಗಳು. ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ 7:05, 7:35, ಮಧ್ಯಾಹ್ನ 12, 1:10, 2:30, ಸಂಜೆ 6:40 ಹಾಗೂ ರಾತ್ರಿ 7:35ಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು. ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು. ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲ್ಯಾಣ ಕರ್ನಾಟಕದ ಕಟ್ಟಕಡೆಯ ವ್ಯಕ್ತಿಯ ತಲಾ ಆದಾಯ ಮತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕ ಹೆಚ್ಚಿಸುವ ಗುರಿಯೊಂದಿಗೆ 7 ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಪಂಚ ಮತ್ತು ದಶವಾರ್ಷಿಕ ದೂರದೃಷ್ಟಿ ಯೋಜನೆಗಳನ್ನು ರೂಪಿಸಬೇಕು ಎಂದು ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷ ಎಂ. ಗೋವಿಂದರಾವ್ ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ ಪ್ರದೇಶಾಭಿವೃದ್ಧಿ ಮಂಡಳಿ ಸಭಾಂಗಣದಲ್ಲಿ ಅವರು ಸಭೆ ನಡೆಸಿದರು. 35 ಸೂಚ್ಯಂಕಗಳ ಆಧಾರದ ಮೇಲೆ ಡಿಎಂ ನಂಜುಂಡಪ್ಪ ವರದಿ ರೂಪುಗೊಂಡಿತ್ತು. ಸಮರ್ಪಕ ಅನುದಾನ ನೀಡಿದ್ದರೂ ನಿರೀಕ್ಷಿತ ಅಭಿವೃದ್ಧಿ ಸಾಧ್ಯವಾಗದ ಕಾರಣಗಳನ್ನು ಪತ್ತೆಹಚ್ಚಿ ಪರಿಹಾರ ಸಮೇತ ಅಸಮಾನತೆ ನಿವಾರಣೆಗೆ ಸಮಗ್ರ ವರದಿಯನ್ನು ಅಕ್ಟೋಬರ್ ತಿಂಗಳಲ್ಲಿ ಸರ್ಕಾರಕ್ಕೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು. ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತು ಜನಸಾಮಾನ್ಯರಿಗೆ ತಿಳಿವಳಿಕೆ ಮೂಡಿಸುವ ಜನಜಾಗೃತಿ ಕಾರ್ಯಕ್ರಮ ರಾಜ್ಯದ 31 ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 30ರವರೆಗೆ ಮುಂದುವರಿಯಲಿದೆ. ಹಾವೇರಿ ತಾಲೂಕು ಕಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜರುಗಿದ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಪ್ರಬಂಧಕ ಪ್ರಭುದೇವ ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಒಟ್ಟಾರೆ 224 ಗ್ರಾಮ ಪಂಚಾಯಿತಿಗಳಿದ್ದಾವೆ. 1 ಜುಲೈ 2025ರಿಂದ ಸೆಪ್ಟೆಂಬರ್ 30 ತಾರೀಕು 2025ವರೆಗೂ ನಾವು ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಈ 3 ತಿಂಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲೂ ಬ್ಯಾಂಕ್ನವರು ಮತ್ತೆ ಗ್ರಾಮ ಪಂಚಾಯತಿ PDO ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇಲ್ಲಿವರೆಗೆ ಒಟ್ಟಾರೆ ನಾವು ಸುಮಾರು 6 ಲಕ್ಷ ಜನನ ಅಷ್ಟು ನಾವು ನೋಂದಣಿ ಮಾಡ್ಕೊಂಡಿದ್ದೀವಿ. ಮತ್ತೊಮ್ಮೆ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದು, ಇನ್ಶೂರೆನ್ಸ್ ಸ್ಕೀಮ್ಸ್ ಇದೆ, ಕಂಪಲ್ಸರಿಯಾಗಿ ನೋಂದಣಿ ಮಾಡ್ಕೊಂಡ್ರೆ ನಾಳೆ ಅವರ ಅಪಘಾತದಲ್ಲಿ ಸಾವಾದಾಗ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಕೊಡುವಂತದ್ದು ಒಂದು ಸರ್ಕಾರದ ಉದ್ದೇಶ ಆಗಿರೋದ್ರಿಂದ ಎಲ್ಲರೂ ಕೂಡ ತಮ್ಮ ಅಕೌಂಟ್ಗಳಲ್ಲಿ ಈ ಒಂದು ಖಾತೆ ನೋಂದಣಿ ಮಾಡ್ಕೊಳ್ಳಕ್ಕೆ ನಾವು ಅಭಿಯಾನ ಮಾಡಿದೀವಿ. ತಮ್ಮ ಸಮೀಪದ ಬ್ಯಾಂಕ್ಗೆ ಹೋಗಿ ಮಾಡ್ಕೋಬೇಕಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ತಮ್ಮ ಕುಟುಂಬದ ಸೆಕ್ಯೂರಿಟಿ ಕವರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಯಶಸ್ವಿಗೊಳಿಸುವಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಇಂದು ಶ್ರಾವಣ ಮಾಸದ ವರಮಹಾಲಕ್ಷ್ಮೀ ಹಬ್ಬದ ಸಂಭ್ರಮ ನಾಡಿನ ಮನೆ ಮನಗಳಲ್ಲಿ ಕಳೆಗಟ್ಟಿದೆ. ಇಂದಿನ ಪೂಜೆ ವೃತಾಚರಣೆಗೆ ಧಾರವಾಡ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದಾವಣಗೆರೆ, ಚಿಕ್ಕಬಳ್ಳಾಪುರದ ಮಾರುಕಟ್ಟೆಗಳಲ್ಲಿ ನಿನ್ನೆ ಹಣ್ಣು, ಹೂವು, ಬಾಳೆದಿಂಡು, ಮಾವಿನ ತೋರಣ, ಸಿಹಿ ತಿನಿಸುಗಳು ಸೇರಿದಂತೆ ಪೂಜಾ ಸಾಮಗ್ರಿಗಳ ಖರೀದಿ ಭರಾಟೆ ಬೆಲೆ ಏರಿಕೆಯ ಮಧ್ಯೆಯೂ ಜೋರಾಗಿತ್ತು. ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವಕ್ಕೆ ಇಂದು ಬೆಳಗ್ಗೆ ಚಾಲನೆ ದೊರೆತಿದೆ. ಶ್ರೀ ರಾಘವೇಂದ್ರ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಶ್ರೀಮಠದ ಪರಂಪರೆಯಂತೆ ಇಂದು ಸಂಜೆ 6 ಗಂಟೆಗೆ ಸಪ್ತರಾತ್ರೋತ್ಸವ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು 14ನೇ ತಾರೀಖಿನವರೆಗೆ ನೆರವೇರಿಸಲಿದ್ದಾರೆ. ಅಗ್ನಿವೀರ್ ಸೇನಾ ನೇಮಕಾತಿ ಜಾಥಾ ಇಂದಿನಿಂದ 22ರವರೆಗೆ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಯೋಜಿತವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ರಾಜ್ಯದ ಕೈಮಗ್ಗ ನೇಕಾರರಿಗೆ ಪ್ರೋತ್ಸಾಹ ಹಾಗೂ ದೇಶಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಲು ಸರ್ಕಾರದಿಂದ ಹಲವು ಕ್ರಮ. ರಾಜ್ಯದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿ ಹಿಂದುಳಿದ ಆಯೋಗದಿಂದ ಡಿಜಿಟಲ್ ಸಮೀಕ್ಷೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಗ್ರ ಅಧ್ಯಯನ ವರದಿ ಅಕ್ಟೋಬರ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ. ಇಂದು ವರಮಹಾಲಕ್ಷ್ಮಿ ಹಬ್ಬ, ನಾಡಿನಾದ್ಯಂತ ಕಳೆಗಟ್ಟಿದ ಸಂಭ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.